ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಶುಕ್ರವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು 12 ರಾಶಿಗಳ ಫಲಾಫಲ ಏನು, ಹಾಗೆ ನೀವು ಕಳಿಸಿರುವಂಥ ಸಂದೇಶಗಳಿಗೆ ಪರಿಹಾರ ಏನು, ಎಲ್ಲವನ್ನ ನೋಡ್ತಾ ಹೋಗೋಣ. ಇದೀಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂಥ ಶ್ರೀಕಂಠ ಶಾಸ್ತ್ರಿಯವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಇವತ್ತು ಶುಕ್ರವಾರ, ಈ ದಿನದ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾಯ ಶರತೌ ವಾಚನ್ನ ಸದ್ದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷವಾಗಿದೆ. ಈ ದಿವಸ ಶುಕ್ರವಾರವಾಗಿರ್ತಕ್ಕಂಥದ್ದು ಪಂಚಮಿ ತಿಥಿ, ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ಮಾಘ ಮಾಸದ ಪಂಚಮಿಯನ್ನು ಶ್ರೀ ಪಂಚಮಿ ಅಂತ ಕರೀತಾರೆ. ಪಂಚಮಿ ತಿಥಿಯೇ ಪೂರ್ಣ ತಿಥಿ ಅಂದರೆ ಅದಕ್ಕೊಂದು ವಿಶೇಷತೆ ಇದೆ. ಪಂಚಮಿ ಅತ್ಯಂತ ಉತ್ಕೃಷ್ಟವಾದ ತಿಥಿ ಅಂತ. ಈ ಮಾಘ ಮಾಸದ ಪಂಚಮಿ ಅಂತೂ ಶ್ರೀ ಪಂಚಮಿ ಅಂತ. ಶ್ರೀ ಅಂದರೆ ಏನು ಹೇಳಿ ಅರ್ಥ? ಶ್ರೀ ಅಂದರೆ ಹಲವು ಅರ್ಥಗಳಿದ್ದಾವೆ. ಪ್ರಧಾನವಾದದ್ದು ಶ್ರೀ ಅಂದರೆ ಸಂಪತ್ತು, ಸಂಪತ್ತಿನ ಪಂಚಮಿ. ಇದು ಯಾವ ಸಂಪತ್ತು? ಹಣದ್ದೋ, ಮನೆಯದೋ, ಭೂಮಿದೋ, ವಾಹನದ್ದೋ ಅಲ್ಲ. ಇದು ಅರಿವಿನ ಸಂಪತ್ತು. ಶ್ರೀ ಪಂಚಮಿಯನ್ನು ಶಾರದಾ ಪೂಜೆಗೆ ವಿಶೇಷ ದಿನವಾಗಿ ಬಳಸಲಾಗುತ್ತೆ. ಈ ದಿನದಲ್ಲಿ ಅಮ್ಮನವರ, ಶಾರದಮ್ಮನವರ ಪ್ರಾರ್ಥನೆಯನ್ನು ಶೃಂಗೇರಿ ಸಮೀಪದಲ್ಲಿರೋರಂತೂ ಪುಣ್ಯವಂತರು. ಈ ದಿವಸ ಹೋಗಿ ಅಮ್ಮನವರಿಗೆ ಏನು ಮನಸ್ಸಿನ ಯಾವ ರೀತಿಯಲ್ಲಿ ಸಮರ್ಪಣೆ ಮಾಡಬಹುದು ಭಕ್ತಿಯನ್ನು, ಆ ಎಲ್ಲ ಅವಕಾಶಗಳು ಅಲ್ಲಿದ್ದಾವೆ. ವಿಶೇಷ ಪೂಜಾದಿಗಳನ್ನು ಸಮರ್ಪಣೆ ಮಾಡಲಿಕ್ಕೆ ಒಳ್ಳೆಯ ಸುಕ್ಷೇತ್ರ, ಯಾವುದಾದ್ರೂ ಜ್ಞಾನಕ್ಷೇತ್ರ ಇದೆ ಅಂದರೆ ಅದು ಶೃಂಗೇರಿಯಾಗಿದೆ. ಅಂತಹ ಶಾರದಮ್ಮನವರ ಸ್ಮರಣೆ, ಅಲ್ಲಿಗೆ ಹೋದ್ರಂತೂ ಸರಿ, ಅಲ್ಲಿದ್ದರಂತೂ ಸರಿ, ಇಲ್ವಲ್ಲ ಅಂದವರು ನಿಮ್ಮ ಊರುಗಳಲ್ಲಿ ಇರಬಹುದು. ಶಂಕರ ಮಠ, ಅಲ್ಲಿ ಶಾರದಮ್ಮನವರ ಪೂಜೆ ಅಂತೂ ಇದ್ದೇ ಇರುತ್ತೆ. ಅಲ್ಲಿ ಹೋಗಿ ಭಾಗವಹಿಸಬಹುದು. ಅದಕ್ಕೂ ಅವಕಾಶ ಇಲ್ಲದೆ ಇರೋರು ಮನಸ್ಸಿನಲ್ಲೇ ಶಾರದಮ್ಮನವರನ್ನು ಸ್ಥಾಪನೆ ಮಾಡಿಕೊಂಡು ನಮ್ಮ ಬದುಕಿಗೆ ಬೇಕಾಗಿರುವ ಮುಖ್ಯವಾದ ಸಂಪತ್ತು, ಅರಿವು, ಆ ಸಂಪತ್ತನ್ನು ಕರುಣಿಸುವಂಥ ಪ್ರಾರ್ಥನೆ ಮಾಡಬಹುದು. ಎಷ್ಟೋ ಜನ ಈ ದಿವಸಕ್ಕಾಗಿ ಕಾದಿರ್ತಾರೆ, ಅಕ್ಷರಾಭ್ಯಾಸ ಮಕ್ಕಳಿಗೆ ಇತ್ಯಾದಿ ಮಾಡಲಿಕ್ಕೆ ಅಂತ. ಅದು ಒಳ್ಳೆಯದೇ, ತೊಂದರೆ ಇಲ್ಲ. ಮುಖ್ಯವಾಗಿ ನಮಗೆ ಅಕ್ಷರಾಭ್ಯಾಸವಾದರೆ ಸಾಲದು. ಪ್ರತಿಕ್ಷಣ ಅಕ್ಷರ ಅಂದರೆ ಅರ್ಥ, ಕ್ಷರ ಅಂದರೆ ಕ್ಷಯಿಸುವಂಥದ್ದು, ಅಕ್ಷರ ಅಂದರೆ ಕ್ಷಯಿಸದೇ ಇರತಕ್ಕಂಥದ್ದು. ಅದು ನಮಗೆ ಪ್ರತಿಕ್ಷಣ ಬೇಕು. ಪ್ರತಿಭೆ, ವಿದ್ಯೆ, ಅರಿವು, ಪ್ರಜ್ಞೆ ಇವೆಲ್ಲ ಶಾರದೆಗೆ ಸಂಬಂಧಿಸಿರ್ತಕ್ಕಂಥದ್ದೇ ಅಲ್ವಾ. ಇದೆಲ್ಲ ನಮಗೆ ಪ್ರತಿಕ್ಷಣ ಬೇಕು. ಮುಂದಿನ ಕ್ಷಣ ಯಾವ ಸವಾಲು ಎದುರಾಗುತ್ತೋ ಗೊತ್ತಿಲ್ಲ, ಆ ಸವಾಲನ್ನು ಎದುರಿಸಲಿಕ್ಕೆ ಬೇಕು ಬುದ್ಧಿ. ಅದು ಬುದ್ಧಿಬಲ, ಮನೋಬಲ. ಬುದ್ಧಿಬಲ ಇದ್ದಾಗ ಮನೋಬಲವು ಬಂದುಬಿಡುತ್ತೆ. ಏನು ಬಂದರೂ ಎದುರಿಸ್ತೀನಿ ಅಂತಕ್ಕಂಥದ್ದು ಅರಿವು, ಅದು ಚಾಣಾಕ್ಷತೆ, ಅದೆಲ್ಲ ಸರಸ್ವತಿನೇ ಕೊಡಬೇಕು. ಮತ್ತು ಇದರ ಹೊರತಾಗಿ ಇನ್ನೊಂದು ಆಲೋಚನೆ ಅಂತಂದರೆ, ಯಾವುದೇ ಒಂದು ಬಾಂಧವ್ಯವನ್ನು, ಒಂದು ಸ್ನೇಹವನ್ನು, ಇನ್ಯಾವುದನ್ನು ಸ್ವೀಕರಿಸುವಾಗಲೂ ನಮಗೊಂದು ಅರಿವಿರಬೇಕು. ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಈ ಮಾತನ್ನು, ಈ ಸಂದರ್ಭ ಯಾವ ಅರ್ಥದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಬರೀ ವಿನಿಯೋಗ ಮಾಡೋದಲ್ಲ, ರಿಸೀವಿಂಗ್ ಕೂಡ ಬಹಳ ಮುಖ್ಯವಾಗಿರುತ್ತೆ. ನಾನು ಯಾವ ಸಂದರ್ಭದಲ್ಲಿದ್ದೀನಿ, ಇದನ್ನು ಹೇಗೆ ಅರ್ಥೈಸ್ಕೊಳ್ಬೇಕು ಮತ್ತು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು. ಎರಡೂ ಇದೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್. ಇವೆರಡಕ್ಕೂ ನಮಗೆ ಅದು ಕೆಲಸ ಮಾಡುತ್ತೆ. ಶಾರದೆಯ ಅನುಗ್ರಹ ಬೇಕು. ಹೀಗಾಗಿ ನಮಗೆ ಬರತಕ್ಕಂಥ ಆಪತ್ತುಗಳು, ಸಂದರ್ಭಗಳು ಮತ್ತು ಅದಕ್ಕೆ ನಾವು ಪ್ರತಿಕ್ರಿಯಿಸಬೇಕಾಗಿರತಕ್ಕಂಥ ದಾರಿ, ಇವೆರಡನ್ನೂ ಬಹಳ ಪ್ರಧಾನವಾಗಿ ನಮಗೆ ಕರುಣಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕು. ಈ ದಿವಸ ಶಾರದಮ್ಮನವರ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗಲಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ಮಾಘ ಮಾಸದ ಶ್ರೀ ಪಂಚಮಿಯ ದಿನ ಆ ಶಾರದಾ ಮಾತೆಯನ್ನು ಪ್ರಾರ್ಥನೆ ಮಾಡೋದ್ರಿಂದ ತಮ್ಮ ಸಕಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತೆ. ಅದರ ಜೊತೆಗೆ ಏನೇ ಸವಾಲುಗಳಿದ್ರೂ ಕೂಡ ಅದರಿಂದ ಹೊರಬರ್ಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಈಗ ವೀಕ್ಷಕರು ಸಾಕಷ್ಟು ಸಂದೇಶ ಕಳಿಸಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ ಶಾಸ್ತ್ರಿಗಳೇ. ಮೊದಲನೇ ಸಂದೇಶವನ್ನು ಹೊಸೂರಿನಿಂದ ಶಿವಶಂಕರ್ ಅವರು ಕಳಿಸಿದ್ದಾರೆ. ಶಿವಶಂಕರ್ ಅವರ ಜನ್ಮ ದಿನಾಂಕ 2/8/1993,
ಹುಟ್ಟಿದ ಸಮಯ ಸಂಜೆ 6:30 ಆರೋಗ್ಯ ಹಾಗೆ ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಶಿವಶಂಕರ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ವಿವಾಹಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ನೋಡಿ, ತಮ್ಮದು ಮಕರ ಲಗ್ನವಾಗಿದೆ. ಲಗ್ನದ ನೋಡಿ, ತಾವು ಕೇಳಿದ್ದೀರಾ ಆರೋಗ್ಯದ ದೃಷ್ಟಿಯಲ್ಲಿ ಹೇಗಿದೆ ಅಂತ. ಪ್ರಸ್ತುತ ನಿಮಗೆ ಈಗ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭಕ್ತಿ. ಆರೋಗ್ಯಕ್ಕೇನು ಸಮಸ್ಯೆ ಸೂಚಿಸ್ತಾ ಇಲ್ಲ. ಯಾಕೆಂದರೆ ಲಗ್ನಾಧಿಪತಿ ಶನಿ ಜಾತಕದಲ್ಲಿ ಚೆನ್ನಾಗಿದ್ದಾನೆ, ಆತಂಕ ಏನು ಬೇಡ. ಆದರೆ ನಿಮಗೆ ವಿವಾಹಕ್ಕೆ ಸ್ವಲ್ಪ ತೊಡಕಿದೆ. ಅಷ್ಟಮಾಧಿಪತಿ ದುಸ್ಥಾನಪೋ ಯದ್ಭವನ ಸ್ಥಿತೋವ ತದ್ಭಾವನಾಶಂ ಅಂತ. ಯಾವ ಭಾವ ನಿರೀಕ್ಷೆ ಮಾಡ್ತೀವೋ ಆ ಭಾವಕ್ಕೆ ದುಸ್ಥಾನದ ಅಧಿಪತಿ ಬಂದು ಕೂತಿದ್ರೂ ಸಮಸ್ಯೆ ಆಗುತ್ತೆ ಅಂತ. ಇಲ್ಲಿ ಅಷ್ಟಮಾಧಿಪತಿ ರವಿ ಅವನು ಬಂದು ಸಪ್ತಮದಲ್ಲಿ ಕೂತರೆ ವಿವಾಹ ನಷ್ಟವೇ ಆಗುತ್ತೆ. ಹೀಗಾಗಿ ಸೂರ್ಯನ ಒಂದು ಆರಾಧನೆ ಬೇಕು. ತಾವು ತಪ್ಪದೆ ಸೂರ್ಯಗ್ರಹ ಶಾಂತಿಯನ್ನು ಮಾಡಿಸಿ. 7000 ಸಂಖ್ಯೆ ಸೂರ್ಯನಿಗೆ ಸೂಚಿಸಿರ್ತಕ್ಕಂಥದ್ದು. ಹೀಗಾಗಿ ಸೂರ್ಯ ಮಂತ್ರಗಳನ್ನು 7000 ಸಂಖ್ಯೆಯಲ್ಲಿ ಜಪಿಸಿ ತದ್ದಶಾಂಶ ಹವನ ಇತ್ಯಾದಿ ಮಾಡೋದ್ರಿಂದ ಅನುಕೂಲ ಆಗುತ್ತೆ. ಖಂಡಿತವಾಗಿ ನಿಶ್ಚಯವಾಗಿ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಉಡುಪಿಯಿಂದ ನಾಗಮ್ಮ ಅವರು ಕಳಿಸಿದ್ದಾರೆ. ನಾಗಮ್ಮ ಅವರ ಜನ್ಮ ದಿನಾಂಕ 28/9/1948. ಹುಟ್ಟಿದ ಸಮಯ ಬೆಳಗ್ಗೆ 9:36. ಆರೋಗ್ಯ ಸಮಸ್ಯೆ ಇದೆ, ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ನಾಗಮ್ಮ ಅವರ ಪ್ರಶ್ನೆ ಆರೋಗ್ಯಕ್ಕೆ ಸಂಬಂಧಿಸಿದೆ ಅಲ್ವಾ? ಹೌದು ಶಾಸ್ತ್ರಿಗಳೇ. ಜಾತಕ ನೋಡೋಣ. ತಮ್ಮದು ತುಲಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಕರ್ಮಸ್ಥಾನದಲ್ಲಿ ಚಂದ್ರನ ಜೊತೆಗಿದ್ದಾನೆ. ಈಗ ಪ್ರಸ್ತುತ ತಮಗೆ ನಡೀತಾ ಇರತಕ್ಕಂಥದ್ದು ಕುಜದಶಿಯಲ್ಲಿ ಈಗ ತಮಗೆ ಬುಧನ ಭುಕ್ತಿ ನಡೀತಾ ಇದೆ. ಅಕ್ಟೋಬರ್ವರೆಗೆ ನೋಡಿ, ವ್ಯಯಾಧಿಪತಿ ಬುಧ ಅವನ ಲಗ್ನದಲ್ಲೇ ಇದ್ದಾನೆ. ಸಹಜ, ವಯೋಸಹಜವಾಗಿರೋದು ಒಂದಾದರೆ ವ್ಯಯಾಧಿಪತಿ ಲಗ್ನದಲ್ಲಿದ್ದು ಅವನ ಸಮಯ ನಡೀತಾ ಇದೆ. ಇದು ಸ್ವಲ್ಪ ನಿಮಗೆ ತ್ರಾಸು ಮಾಡುತ್ತೆ ಆರೋಗ್ಯ ದೃಷ್ಟಿಯಿಂದ. ಒಂದು ಬುಧಶಾಂತಿ, ಒಂದು ಧನ್ವಂತರಿ ಹವನ ಮಾಡಿಸೋದು ತುಂಬ ಒಳ್ಳೆಯದು. ದಯವಿಟ್ಟು ಸಾಧ್ಯವಾದರೆ ಮಾಡಿಸಿ. ಅದರ ರಕ್ಷೆ ಧಾರಣೆ ಮಾಡಿ. ಭಗವಂತನ ಕೃಪೆಯಿಂದ ದೇಹದಲ್ಲಿ ಒಂದು ಶಕ್ತಿ ಬರುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮಂಡ್ಯದಿಂದ ವಂದನ ಅವರು ಕಳಿಸಿದ್ದಾರೆ. ವಂದನ ಅವರ ಜನ್ಮ ದಿನಾಂಕ 2/12/1979. ಹುಟ್ಟಿದ ಸಮಯ ಸಂಜೆ 4:10. ಬಹಳ ಕಷ್ಟಕಾಲ ನಡೀತಾ ಇದೆ. ಜೀವನದಲ್ಲಿ ಒಳ್ಳೆಯ ಸಮಯ ಯಾವಾಗ ಬರುತ್ತೆ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ವಂದನ ಅವರ ಪ್ರಶ್ನೆ ಜೀವನದಲ್ಲಿ ತುಂಬ ಕಷ್ಟಕಾಲ ಬಂದುಬಿಟ್ಟಿದೆ ಅಂತಲ್ವಾ ಪಾಪ? ನೋಡೋಣ. ನೋಡಿ, ತಮ್ಮದು ಮೇಷ ಲಗ್ನವಾಗಿದೆ. ಲಗ್ನಾಧಿಪತಿ ನಿಮ್ಮ ಜಾತಕದಲ್ಲಿ ಇರತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಗುರು ರಾಹು ಯುಕ್ತನಾಗಿದ್ದಾನೆ. ಪ್ರಸ್ತುತ ಕಾಲ ನೋಡೋಣ. ಈಗ ನಿಮಗೆ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ನಿಮಗೆ ಷಷ್ಠಾಧಿಪತಿ ಸಪ್ತಮದಲ್ಲಿದ್ದಾನೆ. ನೋಡಿ, ದುಸ್ಥಾನದ ಅಧಿಪತಿಗಳ ಕಾಲದಲ್ಲಿ ಸಾಮಾನ್ಯ ತೊಡಕಿರುತ್ತದೆ ಇವರೇ. ನೀವು ಯಾವುದೇ ಜಾತಕ ತಗೊಳ್ಳಿ, ಈ ಹಿಂದೆ ಜಾತಕಗಳು ನೋಡಿದ್ವಿ. ದುಸ್ಥಾನದ ಅಧಿಪತಿ ಎಲ್ಲೋ ಇರ್ತಾನೆ, ಅವನ ಟೈಮ್ ನಡೀತಾ ಇರುತ್ತೆ, ಆವಾಗ ತೊಂದರೆ ಆಗುತ್ತೆ. ಈ ಥರ ಅದು ದುಸ್ಥಾನ ಅಂತಲೇ ಅದಕ್ಕೆ ಹೆಸರು ಬಂದುಬಿಟ್ಟಿದೆ. ದುಸ್ಥಾನ ಅಂತಂದರೆ ನಮಗೆ ಶೋಕವನ್ನು ತಂದು ಕೊಡ್ತಕ್ಕಂಥದ್ದು ಅಂತ. ಹೀಗಾಗಿ ನಿಮಗೆ ಬುಧನ ಕಾಲದಲ್ಲಿ ಹೀಗೆ ನಡೀತಾ ಇದೆ. ಈ ಕಾರಣದಿಂದ ನೀವು ಒಂದು ಬುಧಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು. ಜೊತೆಗೆ ಪ್ರತಿ ದಿವಸ ನಿಮಗೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳಿದ್ರಿ, ನೋಡಿ ಕಷ್ಟ ನಿವಾರಣೆಗೆ ವಿಷ್ಣು ಸಹಸ್ರನಾಮ, ಅದರಲ್ಲೂ ಈ ಸಂದರ್ಭದಲ್ಲಿ ಬುಧನ ಟೈಮ್ ನಡೀತಾ ಇರುವಾಗ ವಿಷ್ಣು ಸಹಸ್ರನಾಮ ನೀವು ಪ್ರತಿ ದಿವಸ ಹೇಳ್ಕೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ. ಆತಂಕ ಬೇಡ. ವಿಷ್ಣು ಸಹಸ್ರನಾಮವೇ ನಿಮಗೆ ಬಲ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮುಂದಿನ ಸಂದೇಶವನ್ನು ಮೈಸೂರಿನಿಂದ ಸವಿತಾ ಅವರು ಕಳಿಸಿದ್ದಾರೆ. ಸವಿತಾ ಅವರ ಜನ್ಮ ದಿನಾಂಕ 16/2/1973. ಹುಟ್ಟಿದ ಸಮಯ ರಾತ್ರಿ 8:40. ಕೆಲಸಗಳು ಪೂರ್ಣಗೊಳ್ತಾ ಇಲ್ಲ, ಜೀವನದಲ್ಲಿ ಯಾವುದೂ ಕೂಡ ಸರಿ ಅನ್ನಿಸ್ತಾ ಇಲ್ಲ, ಇದಕ್ಕೇನು ಪರಿಹಾರ ತಿಳಿಸ್ಕೊಡಿ ಅಂತ ಪ್ರಶ್ನೆ ಕೇಳಿದ್ದಾರೆ ಶಾಸ್ತ್ರಿಗಳೇ. ಸವಿತಾ ಅವರ ಪ್ರಶ್ನೆ, ಕೆಲಸಗಳು ಯಾವುದು ಪೂರ್ಣ ಆಗ್ತಾ ಇಲ್ಲ, ಅನುಕೂಲಕರವಾಗಿಲ್ಲ ಅಂತ ಅಲ್ವಾ? ಹೌದು ಶಾಸ್ತ್ರಿಗಳೇ. ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿ ಬುಧ ನಿಮಗೆ ಷಷ್ಠದಲ್ಲಿದ್ದಾನೆ. ಇವತ್ತು ನೋಡಿ ಎಲ್ಲ ಜಾತಕಗಳು ಹೀಗೆ ಒಂದು ದುಸ್ಥಾನದಲ್ಲಿದ್ದಾವೆ. ಯಾವ ಅಧಿಪತಿಯೋ ಒಂದು ದುಸ್ಥಾನದಲ್ಲಿರ್ತಾನೆ, ಇಲ್ಲ ದುಸ್ಥಾನದ ಅಧಿಪತಿಯ ಕಾಲ ನಡೀತಾ ಇರುತ್ತೆ. ಹೀಗಾಗಿದೆ ಪ್ರಸ್ತುತ ನಿಮಗೆ ಕಾಲವನ್ನು ಗಮನಿಸಿದ್ರೆ ಈಗ ಕುಜದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶನೈಶ್ಚರನ ಭಕ್ತಿ ನಡೀತಾ ಇದೆ. ಶನೈಶ್ಚರ ನಿಮ್ಮ ಜಾತಕದಲ್ಲಿ ಭಾಗ್ಯಸ್ಥಾನದಲ್ಲಿ, ಅದು ಮಿತ್ರಕ್ಷೇತ್ರ, ತೊಂದರೆ ಇಲ್ಲ. ಹೀಗಾಗಿ ಆತಂಕ ಬೇಡ. ನೀವು ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ ವಿಷ್ಣು ಸನ್ನಿಧಾನಕ್ಕೆ ಸ್ವಲ್ಪ ಹೆಸರು ಕಾಳು ಹಾಗೂ ವ್ಯಯಾಧಿಪತಿ ಜೊತೆಗಿದ್ದಾನೆ. ಈ ಕಾರಣದಿಂದಾಗಿ ಗೋಧಿ, ಹೆಸರು ಕಾಳು ಹಾಗೂ ಗೋಧಿ ಇದನ್ನು ಪ್ರತಿ ಬುಧವಾರ ಕೊಟ್ಟು ಬನ್ನಿ ವಿಷ್ಣು ಸನ್ನಿಧಾನಕ್ಕೆ. 12 ಬುಧವಾರ ಕೊಡಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅದರ ಜೊತೆಗೆ ತುಂಬ ಸಹಾಯವಾಗುತ್ತೆ, ಕಷ್ಟ ನಿವಾರಣೆ ಆಗುತ್ತೆ.
ಒಳ್ಳೆಯದು. ಈಗ ದ್ವಾದಶ ರಾಶಿಗಳ ಫಲಾಫಲ ಏನಿದೆ ಅನ್ನೋದನ್ನು ನೋಡೋಣ. ಶಾಸ್ತ್ರಿಗಳೇ, ಮೊದಲಿಗೆ 6 ರಾಶಿಗಳ ಈ ದಿನದ ಫಲಾಫಲ ತಿಳಿಸ್ಕೊಡೋದಾದ್ರೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಸಿಂಹರಾಶಿಯಲ್ಲಿ ಕೇತುವಿನ ಸ್ಥಿತಿಯನ್ನು ಕಾಣ್ತಾ ಇದ್ದೀವಿ. ಮಾಂದಿ ಉದಯ ಆಗಿದೆ, ಅದು ವೃಶ್ಚಿಕ ರಾಶಿಯಲ್ಲಿ ಈ ದಿವಸ. ಇನ್ನು ರವಿ, ಕುಜ, ಬುಧ, ಶುಕ್ರ ಈ ಗ್ರಹಗಳನ್ನು ಕಾಣ್ತಾ ಇದ್ದೀವಿ ಮಕರ ರಾಶಿಯಲ್ಲಿ. ಚಂದ್ರ ಹಾಗೂ ರಾಹು ಒಟ್ಟಾಗಿದ್ದಾರೆ. ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನಿಶ್ಚರನ್ನು ಕಾಣ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ಬಂಧುಗಳಿಂದ, ಸ್ನೇಹಿತರಿಂದ ಹೆಚ್ಚಿನ ಲಾಭ ಗಳಿಕೆಗೆ ಅವಕಾಶ ಇದೆ. ಅವರಿಂದ ಸಹಾಯ ಇತ್ಯಾದಿ ನಿರೀಕ್ಷೆ ಮಾಡಬಹುದು, ಅವರಿಂದ ಲಾಭವನ್ನು ಕಾಣಬಹುದು ಈ ದಿವಸ. ಆದರೆ ನಿಮಗೆ ಅಪಮಾನವೂ ಇದೆ. ಹೆಲ್ಪ್ ತಗೊಂಡ್ಮೇಲೆ ಅವರಂತಾರಲ್ಲ ಮತ್ತೆ ಮರಳಿ ಮಾತು, ಅದು ನಿಮಗೆ ಚುಚ್ಚಬಹುದು ಈ ದಿವಸ. ಅಂಥದ್ದೊಂದು ಸಂದರ್ಭ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಮುಖಭಂಗವೋ ಅಪಮಾನವೋ ಒಂದು ರೀತಿಯ ಇಂಥ ಒಂದು ವಾತಾವರಣ ಕಾಣ್ತಾ ಇದೆ ಇವರೇ. ಹಾಗಾಗಿ ಹುಷಾರು. ಚರ್ಚೆಗಳಲ್ಲೋ ವಾದಗಳಲ್ಲೋ ಅಂಥ ಕಡೆ ನಾವು ಇರಬಾರ್ದು ಆ ಟೈಮಲ್ಲಿ. ಇದನ್ನು ಗಮನ ಇಟ್ಕೊಳ್ಳಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಯಾವುದೇ ಕಿರಿಕಿರಿಯೋ ಮತ್ತೊಂದು ಇಲ್ಲ, ಯೋಚನೆ ಮಾಡಬೇಡಿ. ಪ್ರಾರ್ಥನೆಗೆ ಈ ದಿವಸ ಈ ದುಃಖ ನಿವಾರಣೆಗೆ ಸರಸ್ವತಿ ಪ್ರಾರ್ಥನೆ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ಮಿಶ್ರ ಫಲ ಇದೆ. ಶುಭವೂ ಇದೆ, ಸ್ವಲ್ಪ ಮಟ್ಟಿಗಿನ ತೊಡಕುಗಳನ್ನು ಕಾಣ್ತಾ ಇದೆ. ಹೀಗಾಗಿ ಹುಷಾರು, ಎಚ್ಚರವಾಗಿರಿ. ಅವರು ಇವರು ಏನೋ ಅಂದುಬಿಟ್ರು ಕೆಲಸದಲ್ಲಿ, ಒಂದು ಬಟ್ ಮಾಡಿ ತೋರಿಸಿದ್ರು, ಇದೆಲ್ಲ ನಿಮಗೆ ಸರಿ ಹೋಗಲ್ಲ. ಆ ರೀತಿಯಲ್ಲಿ ಇರ್ತದೆ ಈ ದಿವಸ. ಮತ್ತು ಈ ದಿವಸ ನಿಮಗೆ ಸಂಗಾತಿಯಲ್ಲಿ ಮನಸ್ತಾಪ, ಭಿನ್ನ ಅಭಿಪ್ರಾಯಗಳು ಅತಿಯಾಗಿದೆ, ಹುಷಾರು. ಆದರೆ ನಿಮಗೊಂದು ಬಲ ಇದೆ, ವಾಗ್ಬಲ. ಹೀಗಾಗಿ ಮಾತಿನಿಂದ, ಚಾಣಾಕ್ಷ ಮಾತುಗಳಿಂದ ಸಂದರ್ಭಗಳನ್ನು ಎದುರಿಸ್ತೀರ, ಆ ಶಕ್ತಿ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ಈ ದಿವಸ ಲಕ್ಷ್ಮೀನಾರಾಯಣರ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಹೆಚ್ಚಿನ ಅನುಕೂಲ, ಸೌಕರ್ಯ, ಸಮಾಧಾನ ಇತ್ಯಾದಿ ಎಲ್ಲ ಕಾಣ್ತೀರ ಈ ದಿವಸ. ನಿಮಗೆ ಲಾಭವನ್ನು ಕಾಣಬಹುದು ಈ ದಿವಸ. ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಸಾಮರಸ್ಯ ಇತ್ಯಾದಿ ಚೆನ್ನಾಗಿದೆ ಈ ದಿವಸ. ನಿಮಗೆ ಸ್ವಲ್ಪ ಸಾಲ ಸೂಚನೆ ಕಾಣ್ತಾ ಇದೆ, ಹೀಗಾಗಿ ಹುಷಾರು. ಸಾಲ ವಿಚಾರದಲ್ಲಿ ಎಚ್ಚರವಾಗಿರಿ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಚೆನ್ನಾಗಿದೆ, ಲಾಭವನ್ನು ಪಡಿತೀರ. ಮುಖ್ಯವಾಗಿ ಅಧಿಕಾರ, ಬಡ್ತಿ ಇತ್ಯಾದಿಗಳು ಆ ರೀತಿಯಲ್ಲಿ ನಿಮ್ಮ ಮಾತಿನಲ್ಲೇ ಆ ಒಂದು ಶಕ್ತಿ ಇರ್ತದೆ. ಅದೇ ಪಟ್ಟನೇ ಸಿಗಬೇಕು ಅಂತಲ್ವಲ್ಲ, ಮಾತಿಗೂ ಒಂದು ವಾಣಿಗೂ ಅಷ್ಟು ಬೆಲೆ ಇರ್ತದೆ. ಹಾಗೆ ಅನುಕೂಲ ಇದೆ ಈ ದಿವಸ. ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗಬಹುದು, ಉದರ ಬಾಧೆ ಬರಬಹುದು, ಗುಹ್ಯ ಸ್ಥಾನಗಳ ತೊಂದರೆಗಳು ಉಂಟಾಗಬಹುದು. ಹುಷಾರು, ಎಚ್ಚರ ವಹಿಸಿ. ಹೆಣ್ಣುಮಕ್ಕಳಿಗೆ ಸ್ವಲ್ಪ ನಷ್ಟ, ವ್ಯಥೆಯ ವಾತಾವರಣ ಸೂಚಿಸ್ತಾ ಇದೆ. ದುಷ್ಟರು, ವ್ಯಸನ, ಇನ್ನೇನು ಈ ರೀತಿಯಾಗಿ ಕೆಲವೊಮ್ಮೆ ಏನಾಗುತ್ತೆ, ತುಂಬ ಒಳ್ಳೆಯವರು ಕೂಡ ಒಂದು ಸಲ ಕೆಟ್ಟವ್ರ ಜೊತೆ ಕಾಣಿಸ್ಕೊಂಡ್ಬಿಟ್ರೆ ಇವರು ಅವ್ರ ಜೊತೆ ಈ ಥರದ್ದೊಂದು ಅದನ್ನು ಆ ರೀತಿಯ ಒಂದು ಸಂಕೋಚದ ವಾತಾವರಣ ನಿರ್ಮಾಣ ಆಗುತ್ತೆ ಈ ದಿವಸ. ಅಮ್ಮನವರು ಪ್ರಾರ್ಥನೆ ಮಾಡಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ ಇದೆ, ಸೌಕರ್ಯ ಸಿಗುತ್ತೆ, ಸಹೋದ್ಯೋಗಗಳ ಅನುಕೂಲ ಉಂಟಾಗುತ್ತೆ ಈ ದಿವಸ. ಆದರೆ ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಕೃಷಿಕರಿಗೆ ಮತ್ತು ಈ ಜೌಗು ಪ್ರದೇಶ ಅಂತೀವಲ್ಲ, ನೀರು ಮತ್ತು ಭೂಮಿ ಇಂಥ ಎರಡೂ ಇರ್ತಕ್ಕಂಥ ಕಡೆ ಹುಷಾರು. ಸ್ವಲ್ಪ ವಿಷಜಂತು ಭಯ ಸೂಚಿಸ್ತಾ ಇದೆ. ದಾಂಪತ್ಯದಲ್ಲೂ ಅಷ್ಟೇ ಸ್ವಲ್ಪ ಮಟ್ಟಿಗಿನ ಕಿರಿಕಿರಿ, ಬೌದ್ಧಿಕ ಮಟ್ಟಕ್ಕಿನ ಒಂದು ಕ್ಲಾಶಸ್ ಅಂತೀವಲ್ಲ, ಆ ರೀತಿಯಲ್ಲಿ ಆಗೋ ಸಾಧ್ಯತೆ ಇದೆ. ಇದಕ್ಕೆ ನೀವು ಪಾರ್ವತಿ ಪರಮೇಶ್ವರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಾಗ ಪ್ರಾರ್ಥನೆಯನ್ನು ಮಾಡಿ. ಇನ್ನು ಕನ್ಯಾ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಹಿರಿಯರ ಸಹಕಾರ, ಮಾರ್ಗದರ್ಶನ ಇತ್ಯಾದಿ ಚೆನ್ನಾಗಿದೆ. ಬಂಧುಗಳು, ಮಿತ್ರರ ಸಹಾಯ ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ, ಹುಷಾರು. ಉಳಿದ ಹಾಗೆ ಬುದ್ಧಿಬಲ, ಚುರುಕು ಬುದ್ಧಿ ಇದೆಲ್ಲ ತುಂಬ ಚೆನ್ನಾಗೇ ಇದೆ. ಪ್ರಾರ್ಥನೆಗೆ ದಿವಸ ನೀವು ಕೂಡ ನಾಗ ಪ್ರಾರ್ಥನೆ ಮಾಡಿ. ಶಾಸ್ತ್ರಿಗಳೇ, ಈಗಾಗಲೇ 6 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಈಗ ತುಲಾಯಿಂದ ಮೀನರಾಶಿವರೆಗಿನ ಈ ದಿನದ ದಿನ ಭವಿಷ್ಯ ತಿಳಿಸೋದಾದರೆ? ತುಲಾರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಸ್ವಲ್ಪ ನಿಮಗೂ ಕೂಡ ಬೌದ್ಧಿಕ ಕ್ಲಾಶಸ್. ನೀವು ಮಾಡಿದ್ದೇ ಸರಿ ಅಂತ, ಇಲ್ಲ ಅವ್ರು ಮಾಡಿದ್ದು ಸರಿ ಅಂತ, ಹೀಗೆ ಹೊಯ್ದಾಟ ಆಗುತ್ತೆ. ಮತ್ತು ದ್ವಂದ್ವ ಬುದ್ಧಿಯೂ ಇರ್ತದೆ, ಗೊಂದಲದ ವಾತಾವರಣ ಇರ್ತದೆ. ಸ್ವಲ್ಪ ಕಠಿಣ, ಕೋಪ, ತಾಪ ಇವುಗಳಿಗೆ ಸಿಕ್ಕಾಕೊಳ್ತೀರ, ಹುಷಾರು. ನಾನಾಗಲೇ ಪ್ರಾರಂಭದಲ್ಲಿ ಹೇಳಿದೆ, ಸಂದರ್ಭಗಳನ್ನು ಎದುರಿಸೋದಕ್ಕೂ ಬೇಕು ಅರಿವು ಅಂತ. ಹೀಗಾಗಿ ಸರಸ್ವತಿ ಪ್ರಾರ್ಥನೆ ಮಾಡಿ. ದಾಂಪತ್ಯದಲ್ಲ ಸೌಕರ್ಯ, ಸಾಮರಸ್ಯ ಇತ್ಯಾದಿ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಅನುಕೂಲದ ವಾತಾವರಣ ಇದೆ.
ಸಂಗಾತಿಯಲ್ಲಿ ಸಾಮರಸ್ಯ ಅನ್ಯೋನ್ಯತೆ ಕಾಣ್ತೀರಾ ಈ ದಿವಸ. ಬಂಧುಗಳು ಮಿತ್ರರಿಂದ ಹೆಚ್ಚಿನ ಸಹಾಯ ಸಿಗುತ್ತೆ. ಪ್ರಯಾಣದಲ್ಲೂ ಸೌಕರ್ಯವನ್ನು ಕಾಣ್ತೀರಾ. ಸ್ವಲ್ಪ ಹುಷಾರು, ಆದರೆ ಎಚ್ಚರ ವಹಿಸಿ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಸೂಚಿಸ್ತಾ ಇದೆ. ಹೀಗಾಗಿ ಸುಬ್ರಹ್ಮಣ್ಯ ಕವಚವನ್ನು ಹೇಳ್ಕೊಳ್ಳೋದು ಮರಿಬೇಡಿ ಈ ದಿವಸ. ಇನ್ನು ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಸೌಕರ್ಯ ಕಾಣ್ತೀರಾ ಈ ದಿವಸ. ಧನ ಸಂಪತ್ತು, ಹಣ ಸಮೃದ್ಧಿ ಮತ್ತು ವ್ಯಯವೂ ಇದೆ. ಹಣ ಬರ್ತದೆ ಮತ್ತು ಖರ್ಚು ಮಾಡ್ಕೊಳ್ತೀರಾ, ಆ ರೀತಿಯಲ್ಲಿದೆ ಈ ದಿವಸ. ಸಹೋದರ ಸೇವಕರು ಇಂಥವರಿಂದ ಸ್ವಲ್ಪ ತೊಡಕು, ಹಿನ್ನಡೆ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ನೀವು ಇನ್ನೊಬ್ಬರನ್ನು ಆಶ್ರಯಿಸೋದು, ಇನ್ನೊಬ್ಬರನ್ನು ನಚ್ಕೊಳ್ಳೋದು ಒಳ್ಳೆಯದಲ್ಲ ಈ ದಿವಸ. ಪ್ರಾರ್ಥನೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಲಾಭದಾಯಕ ದಿನ, ಚೆನ್ನಾಗಿದೆ ಈ ದಿವಸ. ಧನ ಲಾಭ, ವೃತ್ತಿಯಲ್ಲಿ ಮತ್ತು ಔಷಧ ವ್ಯಾಪಾರದಲ್ಲಿ, ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ, ಹೀಗೆ ಅನೇಕ ಬಗೆಗಳಲ್ಲಿ ತುಂಬ ಚೆನ್ನಾಗಿದೆ. ವಸ್ತ್ರಾಲಂಕಾರ, ವಸ್ತ್ರಾಭರಣ ಚೆನ್ನಾಗಿದೆ. ಸಂಗಾತಿಯಿಂದ ಸಾಮರಸ್ಯ, ಅನುಕೂಲತೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲ, ಹಲವು ಬಗೆಯ ಅನುಕೂಲತೆಗಳನ್ನು ಕಾಣ್ತೀರಾ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ, ಸರಸ್ವತಿ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿಯವರಿಗೆ ಬುದ್ಧಿ ಚುರುಕಾಗಿರುತ್ತೆ ದಿವಸ. ಆಲೋಚನೆಗಳಿಗೆ ಬಹಳ ಬೆಲೆ ಬರುತ್ತೆ. ಮತ್ತು ವೃತ್ತಿಯಲ್ಲಿ ಈ ದಿವಸ ಸ್ವಲ್ಪ ತೊಡಕುಗಳನ್ನು, ವಿಘ್ನಗಳನ್ನು ಕಾಣುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಗಣಪತಿ ಪ್ರಾರ್ಥನೆ ತಪ್ಪದೆ. ಗಣಪತಿಗೆ ಇಕ್ಷುರಸ, ಕಬ್ಬಿನ ಹಾಲು ಅಂತೀವಲ್ಲ, ಅದನ್ನು ಸಮರ್ಪಣೆ ಮಾಡೋದು ತುಂಬ ಒಳ್ಳೆಯದು. ಉಳಿದ ಹಾಗೆ ಸಂಗಾತಿಯಲ್ಲಿ ಸಾಮರಸ್ಯ, ಸ್ವಲ್ಪ ಮಟ್ಟಿಗಿನ ಅನುಕೂಲತೆಗಳು ಕಾಣ್ತೀರಾ. ಇನ್ನು ಮೀನರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ನಿಮಗೆ ಸಹಕಾರ ಸಿಗ್ತಕ್ಕಂಥದ್ದು ಹಿರಿಯರಿಂದ ಚೆನ್ನಾಗಿದೆ. ಈ ದಿವಸ ಹೆಣ್ಣುಮಕ್ಕಳಿಗೂ ಸ್ವಲ್ಪ ವ್ಯಥೆ, ಓಡಾಟ, ಅಲೆದಾಟ ಇದೆ. ಸ್ನೇಹಿತರು, ಬಂಧುಗಳ ಜೊತೆಗೆ ವಿಹಾರ, ಪ್ರಯಾಣ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪ ಬರುತ್ತೆ. ಶ್ರದ್ಧೆ ಕಡಿಮೆ, ಆಲಸ್ಯ ಹೆಚ್ಚಾಗುತ್ತೆ. ನಿದ್ರಾಹೀನತೆ ಇಷ್ಟೆಲ್ಲ ಇದೆ. ತಪ್ಪದೆ ಸರಸ್ವತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಮೇಧಾಂ ಇಂದ್ರೋ ದದಾತು ಮೇಧಾಂ ದೇವಿ ಸರಸ್ವತಿ ಮೇಧಾಂ ಮೇ ಅಶ್ವಿನಾ ಉಭಾವಾಧತ್ತಾಂ ಪುಷ್ಕರಸ್ರಜಾ ಅಪ್ಸರಾಸು ಚಯಾ ಮೇಧಾ ಗಂಧರ್ವೇಷು ಚಯನ್ಮನಃ ದೈವೀ ಮೇಧಾ ಸರಸ್ವತಿ ಸಾಮಾಂ ಮೇಧಾ ಸುರಭಿರ್ಜುಷತಾಗು ಸ್ವಾಹಾ ಆಮಾಂ ಮೇಧಾ ಸುರಭಿರ್ವಿಶ್ವರೂಪ ಹಿರಣ್ಯವರ್ಣಾ ಜಗತಿ ಜಗಮ್ಯಾ ಊರ್ಜಸ್ವತಿ ಪಯಸಾ ಪಿನ್ವಮಾನಾ ಸಾಮಾಂ ಮೇಧಾ ಸುಪ್ರತೀಕಾಜುಷಂತಾ ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಅಗ್ನಿಸ್ತೇಜೋ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಇಂದ್ರ ಇಂದ್ರಿಯಂ ದಧಾತು ಮಯಿ ಮೇಧಾಂ ಮಯಿ ಪ್ರಜಾಂ ಮಯಿ ಸೂರ್ಯೋ ಭ್ರಾಜೋ ದಧಾತು ಹಂಸ ಹಂಸಾಯ ವಿದ್ಮಹೇ ಪರಮಹಂಸಾಯ ಧೀಮಹಿ ತನ್ನೋ ಹಂಸ ಪ್ರಚೋದಯಾತ್. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ, ದ್ವಾದಶ ರಾಶಿಗಳ ಫಲಾಫಲ ಹಾಗೆ ವೀಕ್ಷಕರ ಸಂದೇಶಗಳಿಗೆ ಪರಿಹಾರ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.